ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ. ಪರಶುರಾಮ ಕ್ಷೇತ್ರದ 7 ಮುಕ್ತಿಪ್ರದ ತಾಣಗಳಲ್ಲಿ ರಜತಪೀಠಪುರ ಅನ್ನುವಂಥದ್ದು ಪ್ರಥಮವಾದಂಥದ್ದು. ರೌಪ್ಯಪೀಠಂ ಕುಮಾರಾಂಧ್ರಿಹಿ ಅಂತ ಹೀಗೆ 7 ಮುಕ್ತಿಪ್ರದ ಕ್ಷೇತ್ರಗಳ ಉಲ್ಲೇಖವನ್ನು ಪುರಾಣಗಳು ಮಾಡ್ತಾ ಇವೆ. ಅದರಲ್ಲಿ ರಜತಪೀಠಪುರ, ಈ ರಜತಪೀಠಪುರದಲ್ಲಿ ಉಡುಪಿ ಕ್ಷೇತ್ರ, ಅದಕ್ಕೆ 2 ಹೆಸರು, ರಜತಪೀಠಪುರ ಮತ್ತು ಉಡುಪಿ ಅಂತ. ಅನಂತೇಶ್ವರ ದೇವರ ಈ ಸನ್ನಿಧಾನ ಅಂದರೆ ಲಿಂಗರೂಪದಲ್ಲಿ ನೆಲೆ ನಿಂತ ಅನಂತ ಪದ್ಮನಾಭ ಪರಶುರಾಮನ ಸನ್ನಿಧಾನದಿಂದ ಅದು ರಜತಪೀಠಪುರ ಅಂತ. ಆದರೆ ಚಂದ್ರಮೌಳೀಶ್ವರ, ಚಂದ್ರನ ತಪಸ್ಸಿಗೆ ಒಲಿದಂತಹ ಶಿವನ ಒಂದು ತಾಣವಾದ್ದರಿಂದ ಅದಕ್ಕೆ ಉಡುಪಿ ಅಂತ ಹೆಸರು ಬಂತು. ಉಡು ಅಂತ ಹೇಳಿದರೆ ನಕ್ಷತ್ರಗಳು, ಉಡುಪ ನಕ್ಷತ್ರಗಳ ಪತಿ ಅಂದರೆ ಚಂದ್ರ ರಾಜ, ಉಡುಪನ ತಪೋಭೂಮಿ ಉಡುಪಿ ಆಯಿತು. ಹೀಗೆ ಈ ಉಡುಪಿ ಮುಂದೆ ಇನ್ನಷ್ಟು ಬೆಳಗಿತು. ವಾಯುದೇವರ 3ನೇ ಅವತಾರರಾದಂತಹ ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಇಲ್ಲಿ ಜನ್ಮ ತಾಳಿದರು. ಈ ಸಂದರ್ಭದಲ್ಲಿ ಅವರ ತಪಸ್ಸಿಗೆ ಒಲಿದು ದ್ವಾರಕೆಯಿಂದ ಬಂದಂತಹ ಕೃಷ್ಣ ಇಲ್ಲಿ ನೆಲೆ ನಿಂತ. ಹೀಗಾಗಿ ಇದು ವಾದರಾಜರು ತೀರ್ಥ ಪ್ರಬಂಧದಲ್ಲಿ ತಿಳಿಸಿದಂತೆ ಅಪ್ರತಿಮಂ ತ್ರಿಲೋಕ್ಯಾಮ್ ಅಂತ, 3 ಲೋಕದಲ್ಲಿ ಇದರಷ್ಟು ಒಂದು ಸನ್ನಿಧಾನೋಪವೇತವಾದಂಥದ್ದು ಯಾವುದೂ ಇಲ್ಲ ಅಂತ. ಈಗಲೂ ಉಡುಪಿಯವರಿಗೆ ಪ್ರತಿಯೊಬ್ಬರಿಗೂ ಇದು ಭಾಸವಾಗ್ತದೆ. ಎಲ್ಲ ಕಡೆ ಯಾತ್ರೆ ಮಾಡಿದರೂ ಕೂಡ ಉಡುಪಿಗೆ ಬಂದು ಕೃಷ್ಣನನ್ನು ನೋಡಿದರೆ ಆಗುವಂಥ ಆನಂದ ಯಾವುದೂ ಇಲ್ಲ. ಜಗವೆಲ್ಲ ಸುತ್ತಿದ ಮೇಲೆ ನಮ್ಮೂರೇ ವಾಸಿ ಅಂತ ಹೇಳಿ ಕಾಣುವ ಹಾಗೆ ಕೃಷ್ಣನ ವೈಭವದ ಪೂಜೆಗಳಿರ್ಬೋದು, ಉತ್ಸವಗಳಿರ್ಬೋದು, ಎಲ್ಲವೂ ಕಣ್ಮನ ತಣಿಯುವಂಥದ್ದು. ಈಗ ನಾವು ನೋಡ್ತಾ ಇರುವಂಥದ್ದು ಬ್ರಹ್ಮರಥದಲ್ಲಿ ಆರೂಢನಾಗಿ ನಮ್ಮ ಉಡುಪಿಯ ಕೃಷ್ಣ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರಿಂದ ಪೂಜೆಗೊಳ್ತಾ ಇದ್ದಾನೆ. 6 ದಿನಗಳ ಉತ್ಸವದ ಬಳಿಕ 7ನೆಯ ದಿನ ಸುವರ್ಣೋತ್ಸವ ಕಾರ್ಯಕ್ರಮ, ಮುಂಜಾನೆ ಹಗಲು ತೇರು. ಇದೊಂದು ವೈಭವ. 6 ದಿನಗಳ ಉತ್ಸವ ರಾತ್ರಿ ನಡೆದರೆ 7ನೇ ದಿನ ಹಗಲು ನಡೆಯುವಂಥದ್ದು. ಹಗಲಿನ ಈ ಬ್ರಹ್ಮರಥಾರೂಢನಾಗಿ ಕೃಷ್ಣ ಎಲ್ಲರ ಭಕ್ತರ ಪಾಲ್ಗೊಳ್ಳುವಿಕೆಯಲ್ಲಿ ರಥವನ್ನು ಏರಿದರೆ ಆ ಸಂದರ್ಭದಲ್ಲಿ ಅವನ ವಾಹನನಾದಂತಹ ಗರುಡ ಪ್ರದಕ್ಷಿಣೆ ಬಂದು ತನ್ನ ಒಡೆಯನನ್ನು ನಮಿಸುವಂತಹದ್ದು ಈಗಲೂ ಉಡುಪಿಯಲ್ಲಿ ನೋಡ್ಬೋದು. ಇದು ಉಡುಪಿ ಸುವರ್ಣೋತ್ಸವ. ಸುವರ್ಣೋತ್ಸವ ಅಂತ ಹೇಳಿದರೆ ತುಂಬ ಅರ್ಥಗಳನ್ನು ಮಾಡಲಿಕ್ಕೆ ಆಗತ್ತೆ. ಸುವರ್ಣ ಅಂತ ಹೇಳಿದರೆ ಒಳ್ಳೆಯ ವರ್ಣಗಳು ಅಂತ, ಅಂದರೆ ಶಾಸ್ತ್ರ ಅಂತ. ಎಲ್ಲ ಶಾಸ್ತ್ರಗಳು ಸುವರ್ಣಗಳು. ಆ ಸುವರ್ಣದಿಂದ ಪ್ರತಿಪಾದ್ಯನಾದಂತಹ ಭಗವಂತ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ ವೇದೈಶ್ಚ ಸರ್ವೈಹಿ ಅಹಮೇವ ವೇದ್ಯ ಅಂತ. ಅಂದರೆ ಎಲ್ಲ ಶಾಸ್ತ್ರಗಳಿಂದ, ಎಲ್ಲ ಮಾತುಗಳಿಂದ ಮುಖ್ಯವಾಗಿ ಪ್ರತಿಪಾದ್ಯನಾಗಿರುವವನು, ಅಂದರೆ ಹೇಳಲ್ಪಟ್ಟಿರುವವನು ನಮ್ಮ ಕೃಷ್ಣ. ಅಂತಹ ಸುವರ್ಣಗಳಿಂದ ಪ್ರತಿಪಾದ್ಯನಾದ ಕೃಷ್ಣನ ಉತ್ಸವ ಸುವರ್ಣೋತ್ಸವ ಅಂತ ನಾವು ಅರ್ಥ ಮಾಡಲಿಕ್ಕಾಗುತ್ತೆ. ಅಷ್ಟೇ ಅಲ್ಲ, ಇವತ್ತು ಉತ್ಸವದ ಬಳಿಕ ನೀವು ಮುಂದೆ ನೋಡ್ಬೋದು ಪ್ರಸಾದಗಳನ್ನು ಪರ್ಯಾಯ ಶ್ರೀಪಾದರು ಹಾಗೂ ಆಗಮಿಸಿದ ಎಲ್ಲ ಅಷ್ಟಮಠಾಧೀಶರು ಕೂಡ ಭಕ್ತರಿಗೆ ವಿತರಣೆ ಮಾಡ್ತಾರೆ ರಥದಿಂದಲೇ. ಅದರಲ್ಲಿ ಅನೇಕ ಸುವರ್ಣ ನಾಣ್ಯಗಳನ್ನು ಹಾಕಿರ್ತಾರೆ. ಅದರಿಂದಲೂ ಸುವರ್ಣೋತ್ಸವ ಅಂತ ಹೇಳಲಿಕ್ಕೆ ಬರುತ್ತೆ. ಹೀಗೆ ಬ್ರಹ್ಮರಥವನ್ನು ನೀವು ನೋಡ್ಬೋದು. ಬ್ರಹ್ಮರಥ ಅಂದರೆ ಒಂದು ಬೃಹತ್ತಾದಂತಹ ರಥ. ಬ್ರಹ್ಮ ಅಂದರೆ ಬೃಹತ್ ಅಂತಲೂ ಒಂದು ಅರ್ಥ ಇದೆ. ಬ್ರಹ್ಮ ಅಂತ ಹೇಳಿದರೆ ಚತುರ್ಮುಖ ಅಂತ ಹೇಳ್ತಾ ಇದೆ. ಅಂದರೆ ಜೀವಕೋಟಿಗಳಲ್ಲಿ ಹಿರಿಯನಾದವ, ಬೃಹತ್ತಾದವನ ಚತುರ್ಮುಖ. ಅಂದರೆ ವಾಯುದೇವರು ಆಗ್ಬೋದು, ಚತುರ್ಮುಖನೂ. ಆ ಚತುರ್ಮುಖನ ಅಂತರ್ಯಾಮಿಯಾಗಿ ಕೃಷ್ಣ ವೈಭವದಿಂದ ರಥದಲ್ಲಿ ಮೆರಿತಾ ಇದ್ದಾನೆ. ಬ್ರಹ್ಮ ಅಂತ ಹೇಳಿದರೆ ವೇದ ಅಂತಲೂ ಅರ್ಥ ಆಗ್ತದೆ. ಬ್ರಹ್ಮ ಅಂತ ಹೇಳಿದರೆ ಸ್ತ್ರೀಲಿಂಗ ಮಾಡಿದರೆ ಲಕ್ಷ್ಮಿ ಅಂತಲೂ ಅರ್ಥ ಆಗ್ತದೆ. ಹೀಗೆ ಬ್ರಹ್ಮರಥದಲ್ಲಿ ಲಕ್ಷ್ಮೀ ಆರೂಢನಾಗಿ, ಲಕ್ಷ್ಮೀಪತಿಯಾಗಿ, ಚತುರ್ಮುಖನ ಮುಖ್ಯಪ್ರಾಣನ ಅಂತರ್ಯಾಮಿಯಾಗಿ, ಹೀಗೆ ನಾನು ಆಗ ತಾನೇ ಹೇಳಿದ ಹಾಗೆ ಕೃಷ್ಣದೇವರ ಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದಾರೆ ಶ್ರೀಪಾದರು ರಥದಿಂದ. ಆ ಉತ್ಸವದಲ್ಲಿ ವಿಶೇಷ ಲಡ್ಡು, ಹಣ್ಣುಗಳು, ಫಲವಸ್ತುಗಳು ಎಲ್ಲ ಸಮರ್ಪಣೆ ಮಾಡಿ
ಆರತಿ ಮಾಡ್ತಾರೆ. ಪರ್ಯಾಯ ಶ್ರೀಪಾದರು ಮೊದಲು ಆರತಿ ಮಾಡಿ ಪೂಜೆ ಸಲ್ಲಿಸ್ತಾರೆ. ಉಳಿದ ಭಾಗವಹಿಸಿದ ಮಠಾಧೀಶರು ಅವರ ಆಶ್ರಮ ಹಿರಿತನದ ಮೇಲೆ ಒಂದಾದ ನಂತರ ಒಬ್ಬರು ಪೂಜೆಯನ್ನು ಮಾಡಿ ಆ ಪೂಜಿಸಿದ ಪ್ರಸಾದವನ್ನು, ಅರ್ಪಿಸಿದ ಪ್ರಸಾದವನ್ನು ಭಕ್ತರಿಗೆ ವಿತರಿಸ್ತಾ ಇದ್ದಾರೆ. ಭಕ್ತ ಕೋಟಿ ಕಿಕ್ಕಿರಿದು ನೆರೆದು ಕೃಷ್ಣನ ಪ್ರಸಾದ ಸ್ವೀಕಾರಕ್ಕಾಗಿ ಕಾಯ್ತಾ ಇದ್ದಾರೆ. ಇದರಲ್ಲಿ ಅನೇಕರ ಅನುಭವಗಳು ಇದೆ. ನೀವು ಉಡುಪಿಗೆ ಬಂದು ವಿಚಾರಿಸಿದರೆ ಗೊತ್ತಾಗುತ್ತೆ. ಅವರಿಗೆ ಸಿಕ್ಕ ಪ್ರಸಾದ, ಈಗ ಯಾವುದೋ ಒಂದು ನಾಣ್ಯ ಸಿಕ್ಕಿತು ಅಂತ ಇಟ್ಕೊಳ್ಳಿ, ಅದನ್ನು ಅವರು ಭಕ್ತಿಯಿಂದ ಇಟ್ಟರೆ ಅವರಲ್ಲಿ ಹಣ ವೃದ್ಧಿ ಆಗ್ತದೆ. ಆ ಪ್ರಸಾದದ ಅನುಗ್ರಹ ಅವರಿಗೆ ಪ್ರತ್ಯಕ್ಷ ಲಭ್ಯವಾಗಿರ್ತದೆ. ಹಾಗಾಗಿ ಇದು ಉಡುಪಿಯ ಮಂದಿಗೆ, ಏನು ಭಾಗವಹಿಸಿದ ಭಕ್ತರು ಕೂಡ ಉಡುಪಿಯವರು ಮಾತ್ರ ಅಲ್ಲ, ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ, ಈಗಂತೂ ದೇಶ ವಿದೇಶಗಳಿಂದ ಭಕ್ತರು ಆಗಮಿಸಿದ್ದಾರೆ. ಈ ಉತ್ಸವ, 3 ರಥದ ಉತ್ಸವದಲ್ಲಿ ನಮ್ಮ ಆಸ್ಟ್ರೇಲಿಯಾದ ವಿಕ್ಟೋರಿಯಾ ರಾಜ್ಯದ ಸಂಸದ ಕೂಡ ಭಾಗವಹಿಸಿದರು. ತುಂತುರು ಮಳೆ ಇತ್ತು, ಆದರೂ ಕೂಡ ಅವರು ಸಾಮಾನ್ಯ ಭಕ್ತರಂತೆ ಅವರು ಭಾಗವಹಿಸಿ ಎಲ್ಲರ ಗಮನ ಸೆಳೆಸಿದ್ರು. ನೀವು ನೋಡ್ಬೋದು, ಇದು ಭಗವಂತನ ಎತ್ತರ ಎಂಥದ್ದು. ನಾವು ಅವರ ಭಕ್ತರಾಗಿ ನಮ್ಮ ಸಣ್ಣತನ ಏನು, ಸಣ್ಣತನ ಅಂತ ಹೇಳಿದರೆ ಕೆಟ್ಟತನ ಅಂತಲ್ಲ, ನಮಗೆ ಏನೂ ಸ್ವಾತಂತ್ರ್ಯ ಇಲ್ಲ. ಭಗವಂತನ ಹಿರಿಮೆ, ಭಗವಂತನ ಸರ್ವಜ್ಞತ್ವ, ಸರ್ವಶಕ್ತತ್ವ ಇದೆಲ್ಲ ನೋಡಿದಾಗ ನಾವು ಅವನಿಂದ ಪ್ರಸಾದವನ್ನು ಸ್ವೀಕರಿಸಿ ನಾವು ಉದ್ಧಾರ ಆಗಲಿಕ್ಕೆ ಅರ್ಹರು. ನಾವು ಭಗವಂತನಿಗೆ ಸರಿಯಾಗಲಿ, ಭಗವಂತನೇ ಆಗೋದಾಗಲಿ ಸಾಧ್ಯ ಇಲ್ಲ ಅನ್ನೋದು ತಿಳಿಯುವಂಥದ್ದೊಂದು ಚಿಂತನೆ ಕೃಷ್ಣನ ವೈಭವ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು, ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು, ಮಕರ ಕುಂಡಲಧರನ ನಾಮಕ್ಕೆ ಸರಿಯಿಲ್ಲವೋ, ಮಕರ ಕುಂಡಲಧರನ ನಾಮಕ್ಕೆ ಸರಿಯಿಲ್ಲವೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ,
ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಯಮನ ಭಟರು ನೋಡಿ ಅಂಜಿ ಓಡಿ ಹೋಗುವರೋ. ಯಮನ ಭಟರು ನೋಡಿ ಅಂಜಿ ಓಡಿ ಹೋಗುವರೋ. ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ. ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ. ಜನ್ಮವೆತ್ತಿ ಮಧ್ವಮತವ ಅನುಸರಿಸಿ ನಡೆಯಿರೋ. ಜನ್ಮವೆತ್ತಿ ಮಧ್ವಮತವ ಅನುಸರಿಸಿ ನಡೆಯಿರೋ. ಸುಮ್ಮನದಿ ಸಿರಿ ಕೃಷ್ಣ ತನ್ನ ಲೋಕ ಕೊಡುವರೋ. ಸುಮ್ಮನದಿ ಸಿರಿ ಕೃಷ್ಣ ತನ್ನ ಲೋಕ ಕೊಡುವರೋ. ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ. ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ. ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ. ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ. ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ. ಮೂರು ಬಾರಿ ನೆನೆಯಿರೋ. ಮೂರು ಬಾರಿ ನೆನೆಯಿರೋ. ಪಾಂಡುರಂಗ ಬಂದನೆ ರಂಗ ಪಾಂಡುರಂಗ ಬಂದನೆ ರಂಗ ಬಂದನೆ ಪಾಂಡುರಂಗ ಬಂದನೆ ಬಂದನೆ ರಂಗ 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 ಆ
ಪಾಂಡುರಂಗ ಬಂದನೆ ರಂಗ ಬಂದನೆ ಪಾಂಡುರಂಗ ಬಂದನೆ ಬಂದನೆ ಪಾಂಡುರಂಗ ಬಂದನೆ ರಂಗ ಬಂದನೆ ಪಾಂಡುರಂಗ ಬಂದನೆ ರಂಗ ರಂಗ ಪಾಂಡುರಂಗ ಬಂದನೆ ರಂಗ ಬಂದನೆ ಪಾಂಡುರಂಗ ಬಂದನೆ ರಂಗು ಮಾಣಿಕದ ಹರಳ ಉಂಗುರದ ಕೈಯ ಬೆರಳ ರಂಗು ಮಾಣಿಕದ ಹರಳ ಉಂಗುರದ ಕೈಯ ಬೆರಳ ರಂಗ ಬಂದನೆ ಪಾಂಡುರಂಗ ಬಂದನೆ ಬಂದನೆ ರಂಗು ಮಾಣಿಕದ ಹರಳ ಉಂಗುರದ ಕೈಯ ಬೆರಳ ಸಿರಿಯ ಸಲ್ಮುಡಿಯ ಸೌಂದರ್ಯ ಪುಷ್ಪಮಾಲೆಯ ಸಿರಿಯ ಸಲ್ಮುಡಿಯ ಸೌಂದರ್ಯ ಪುಷ್ಪ ಧರಿಸಿ ಕುಂಕುಮವ ಕಸ್ತೂರಿಯ ನಾಮ ಹಣೆಯೊಳಿಟ್ಟು 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 ಬಂದನೆ ರಂಗ ಬಂದನೆ ಪಾಂಡುರಂಗ ಬಂದನೆ ಬಂದನೆ ರಂಗು ಮಾಣಿಕದ ಹರಳ ಉಂಗುರದ ಕೈಯ ಬೆರಳ ಸಿರಿಯ ಸೊಂಗುಡಿಯ ಸೌಂದರ್ಯ ಪುಷ್ಪ ಮಾಲೆಯ ಧರಿಸಿ ಕುಂಕುಮವ ಕಸ್ತೂರಿಯ ನಾಮ ಹಣೆಯೊಳಿಟ್ಟು ರಂಗ ಬಂದನೆ
ಬಂದನೆ ರಂಗು ಮಾಣಿಕದ ಹರಳ ಉಂಗುರದ ಕೈಯ ಬೆರಳ ಸಿರಿಯ ಸಲ್ಮುಡಿಯ ಸೌಂದರ್ಯ ಪುಷ್ಪಮಾಲೆಯ ಧರಿಸಿ ಕುಂಕುಮದ ಕಸ್ತೂರಿಯ ನಾಮ ಹಣೆಯೊಡಿಟ್ಟು 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 ಬಂದನೆ ರಂಗ ಬಂದನೆ ಪಾಂಡುರಂಗ ಬಂದನೆ ರಂಗ ರಂಗ ಬಂದನೆ ಪಾಂಡುರಂಗ ಬಂದನೆಗೆ ರಂಗ कृष्ण गोविन्द हरे मुरारे हे नाथ
जय राधा समेत कृष्ण जय राधा समेत कृष्ण समेत कृष्ण समेत कृष्ण राधा समेत कृष्ण समेत कृष्ण समेत कृष्ण राधा समेत कृष्ण गोपी मनोहर गोपी मनोहर गोकुलवासा गोपी मनोहर गोकुलवासा गोपी मनोहर गोकुलवासा शोभित मुरली गान विलासा शोभित मुरली गान विलासा शोभित मुरली गान विलासा सुंदर मन्मथ कोटि प्रकाश सुंदर मन्मथ कोटि प्रकाश सुंदर मन्मथ कोटि प्रकाश राधा समेत कृष्ण समेत कृष्ण समेत कृष्ण भगवद्गीता सेवामोद्धारय ॐ यत्र योगेश्वरः कृष्णः यत्र पार्थो धनुर्धरः तत्र श्रीः विजयो भूतिः ध्रुवाणीति मतिर्मम हरिः ॐ देवदेवोत्तम देवता सार्वभौम अखिलाण्डकोटि ब्रह्माण्ड नायक नृत्यप्रिय नृत्यसेवामोद्धारय कदिमि तक जोड़ तक टिंडिकिटे तुंगिटे नंगिटे
ತಕ್ಕಿಟ್ಟ ದೀಂ ದಿಂ ತಕ್ಕಿಟ್ಟ ತಾಧಿ ತೋಂ ತಕ್ಕಿಟ್ಟ ದೀತಿ ತೋಂ ತಕ್ಕಿಟ್ಟ ತದ್ದಿಂ ಕಿಣ ತೋಂ ತದ್ದಿಂ ಕಿಣ ತೋಂ ತದ್ದಿಂ ಕಿಣ ತೋಂ ತ अधरं मधुरं वदनं मधुरं नयनं मधुरं हसितं मधुरम् अधरं मधुरं वदनं मधुरं नयनं मधुरं हसितं मधुरं हृदयं मधुरं गमनं मधुरं हृदयं मधुरं गमनं मधुरं मधुराधिपतेरखिलं मधुरं मधुराधिपतेरखिलं मधुरम् वेणोर्मधुरो रेणोर्मधुरः वेणोर्मधुरो रेणोर्मधुरः पाणिर्मधुरः पादौ मधुरौ नृत्यं मधुरं सख्यं मधुरं मधुराधिपतेरखिलं मधुरं मधुराधिपतेरखिलं नायक वृंदगान प्रिया वृंदगान जीवामो धारय राम 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 नाम तारकं राम 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 तारकं रामकृष्ण वासुदेव भक्ति मुक्तिदायकं रामकृष्ण वासुदेव भक्ति मुक्तिदायकं राम 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 तारकं राम 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 तारकं रामकृष्ण वासुदेव भक्ति मुक्तिदायकं रामकृष्ण वासुदेव भक्ति मुक्तिदायकं श्रीधरं माधवं गोपिका वल्लभं श्रीधरं माधवं गोपिका वल्लभं श्रीधरं माधवं गोपिका वल्लभं श्रीधरं माधवं गोपिका वल्लभं जानकीनायकं रामचन्द्रं भजे जानकीनायकं रामचन्द्रं भजे जानकीनायकं रामचन्द्रं भजे जानकीनायकं रामचन्द्रं भजे राम 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 नाम तारकं राम 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 तारकं रामकृष्ण वासुदेव भक्ति मुक्तिदायकं रामकृष्ण वासुदेव भक्ति मुक्तिदायकं श्रीधरं माधवं गोपिका वल्लभं श्रीधरं माधवं गोपिका वल्लभं जानकीनायकं रामचन्द्रं भजे जानकीनायकं रामचन्द्रं भजे राम 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 नाम तारकं राम 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 तारकं रामकृष्ण वासुदेव भक्ति मुक्तिदायकं रामकृष्ण वासुदेव भक्ति मुक्तिदायकं श्रीधरं माधवं गोपिका वल्लभं श्रीधरं माधवं गोपिका वल्लभं
जानकीनायकं रामचन्द्रं भजे जानकीनायकं रामचन्द्रं भजे हरे राम 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 हरे 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 राम 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 हरे 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 कृष्ण 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 हरे 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 कृष्ण 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 हरे 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 राम 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 हरे 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 राम राम हरे 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 कृष्ण 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 हरे 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 कृष्ण कृष्ण हरे 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 राम राम हरे 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 राम राम हरे 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 कृष्ण 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 हरे 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 कृष्ण कृष्ण हरे 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 राम राम हरे 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 राम राम हरे 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 कृष्ण कृष्ण हरे 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 कृष्ण कृष्ण हरे 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 राम राम हरे 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 राम राम हरे 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 कृष्ण कृष्ण हरे 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 कृष्ण कृष्ण हरे 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 राम राम हरे 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 राम राम हरे 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 कृष्ण कृष्ण 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 हरे हरे कृष्ण कृष्ण हरे हरे कृष्ण कृष्ण हरे हरे कृष्ण कृष्ण हरे हरे राम हरे ಹರೇ. ಈ ಪರ್ವ ಸಂದರ್ಭದಲ್ಲಿ ಒಂದು ಸಪ್ತೋತ್ಸವದ ಜೊತೆಗೆ 4 ಸಪ್ತೋತ್ಸವ ನಡೆದಿದೆ. ನಮ್ಮ ಚತುರ್ಥ ಪರ್ಯಾಯದ ಸಂಕೇತವಾಗಿ 4 ಸಪ್ತೋತ್ಸವ ಇವತ್ತು ಅರ್ಪಣೆ ಆಗ್ತಾ ಇದೆ. ನಮ್ಮ ಉಡುಪಿಯ ಶ್ರೀಕೃಷ್ಣನ ವಿಶೇಷ ಭಕ್ತರಾದಂತಹ ಕಾರಿಂಜೆ ಸುಬ್ರಹ್ಮಣ್ಯ ಉಪಾಧ್ಯಾಯರ ಸುಪುತ್ರರು ಪ್ರತಿ ಪರ್ಯಾಯದಲ್ಲಿಯೂ ಕೂಡ ಅರ್ಪಣೆ ಮಾಡತಕ್ಕಂತಹ ಒಂದು ವಿಶಿಷ್ಟವಾದಂತಹ ಸೇವೆಯನ್ನು, ಅಪೂರ್ವವಾದಂತಹ ಸೇವೆಯನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ. ಅನೇಕ ಪರ್ಯಾಯಗಳಿಂದ ಪ್ರತಿ ಪರ್ಯಾಯದಲ್ಲಿಯೂ ಕೂಡ ಸಪ್ತೋತ್ಸವ ಸೇವೆಯನ್ನು ಕೊಡತಕ್ಕಂತಹ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿದ್ದಾರೆ. ಎಷ್ಟನೇ ಸಪ್ತೋತ್ಸವ? ಇದು 10ನೆಯ ಸಪ್ತೋತ್ಸವವಾಗಿ ಇವತ್ತು ಶ್ರೀಕೃಷ್ಣನಿಗೆ ಸಮರ್ಪಿತವಾಗಿದೆ. ಇವತ್ತು ನಾವು ಕೌಟುಂಬಿಕವಾದಂತಹ ಏಕತೆಯನ್ನು ಹೇಗೆ ಸಾಧಿಸಬೇಕು ಅಂದರೆ, ಎಲ್ಲ ಕುಟುಂಬಸ್ಥರು ಸೇರಿ ದೇವರಿಗೆ ಒಂದು ಸೇವೆಯನ್ನು ಮಾಡುವ ಮುಖಾಂತರ ನಾವು ಗೆಟ್ ಟುಗೆದರ್ ಮಾಡಬೇಕು. ಇವತ್ತೆಲ್ಲ ಗೆಟ್ ಟುಗೆದರ್ ಅಂದರೆ ಕುಡಿದು ಕುಣಿಯುವುದೇ ಗೆಟ್ ಟುಗೆದರ್ ಅಂತ ಹೇಳಿ ನಮ್ಮ ಕಲ್ಪನೆ, ಇವತ್ತು ಆಧುನಿಕರ ಕಲ್ಪನೆ ಇದೆ. ಆದರೆ ಪ್ರಾಚೀನರ ಕಲ್ಪನೆ ಎಲ್ಲ ಕುಟುಂಬಸ್ಥರು ಸೇರಿ ದೇವರ ಸೇವೆಯನ್ನು ಮಾಡಿ, ದೇವರ ಸೇವೆಯ ಹಿನ್ನೆಲೆಯಲ್ಲಿ ನಾವು ಕುಣಿದು ಸಂತೋಷವನ್ನು ಪಟ್ಟರೆ ಅದು ಆದರ್ಶವಾದಂಥ ಗೆಟ್ ಟುಗೆದರ್ ಆಗ್ತದೆ. ಅಂತಹ ಒಂದು ಸಂಪ್ರದಾಯವನ್ನು ಶ್ರೀಕೃಷ್ಣನ ವಿಶೇಷ ಸೇವೆ ಮಾಡಿಕೊಂಡು ಬಂದಿರತಕ್ಕಂತಹ ಕಾರಿಂಜೆ ಸುಬ್ರಹ್ಮಣ್ಯ ಉಪಾಧ್ಯಾಯರ ಸುಪುತ್ರರು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಕಾರಿಂಜೆ ಸುಬ್ರಹ್ಮಣ್ಯ ಉಪಾಧ್ಯಾಯರು ನಮ್ಮ ಮೊದಲನ ಪರ್ಯಾಯದಲ್ಲಿ ವಿಶೇಷವಾದಂತಹ ಸೇವೆಯನ್ನು ಮಾಡಿಕೊಂಡು ಬಂದು ಇಲ್ಲಿಯ ಅಷ್ಟಮಠಗಳ ವಿಶೇಷ ಸೇವೆಯನ್ನು ಕೂಡ ಮಾಡಿಕೊಂಡು ಬಂದಿದ್ದಾರೆ. ಅವರ ಅನುಗ್ರಹ ಅವರ ಸುಪುತ್ರರಿಗೆ ಇದೆ, ಅವರ ಎಲ್ಲ ಮಕ್ಕಳಿಗೂ ಕೂಡ ಇದೆ ಅಂತ ಹೇಳಿ ನಾವು ಭಾವಿಸ್ತಾ ಅವರ ಆದರ್ಶವನ್ನು ಮುಂದುವರಿಸಿಕೊಂಡು ಏನು ಬಂದಿದ್ದಾರೆ. ಬಹುಶಃ ಇಂತಹ ಒಂದು ಸಪ್ತೋತ್ಸವದ ಒಂದು ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದಂತಹ ಒಂದು ದೊಡ್ಡ ಕುಟುಂಬ ಅಂದರೆ ಕಾರಿಂಜೆ ಸುಬ್ರಹ್ಮಣ್ಯ ಉಪಾಧ್ಯಾಯರ ಕುಟುಂಬ. ಇದೆಲ್ಲ ಭಕ್ತ ಕುಟುಂಬಕ್ಕೆ ಒಂದು ಆದರ್ಶವಾಗಲಿ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೇವೆ. ಇವತ್ತು ಕುಟುಂಬದ ಸದಸ್ಯರು ವಿದೇಶಗಳಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಚದುರಿ ಹೋಗಿದ್ದಾರೆ. ಅವರ ಪುನಃ ಸಂಘಟನೆ ಆಗಬೇಕಾದರೆ ಇಂತಹ ಕ್ಷೇತ್ರದಲ್ಲಿ ಎಲ್ಲರೂ ಸೇರಿ ಸೇವೆಯನ್ನು ಸಲ್ಲಿಸುವ ಒಂದು ಸಂಪ್ರದಾಯವನ್ನು ನಾವು ಬೆಳೆಸಿಕೊಂಡರೆ ನಮ್ಮ ಕೌಟುಂಬಿಕವಾದಂಥ ಸಾಮರಸ್ಯ, ಸಂಘಟನೆ, ಏಕತೆ ಇದೆಲ್ಲ ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಆ ಒಂದು ದೃಷ್ಟಿಯಲ್ಲಿ ನಮ್ಮ ಕಾರಿಂಜೆ ಸುಬ್ರಹ್ಮಣ್ಯ ಉಪಾಧ್ಯಾಯರ ಕುಟುಂಬ ಇದು ಇಡೀ ಸಮಾಜಕ್ಕೆ ಒಂದು ಮೇಲ್ಪಂಕ್ತಿಯಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಇವತ್ತು ಸಪ್ತೋತ್ಸವವನ್ನು ಅರ್ಪಣೆ ಮಾಡಿದ ಆ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ. ಈ ಒಂದು 10ನೆಯ ಒಂದು ಸಪ್ತೋತ್ಸವದ ಪರಂಪರೆ 100 ಸಪ್ತೋತ್ಸವಗಳಾಗುವ ಹಾಗೆ ಮುಂದುವರಿಯಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಹಿರಿಯರಂಥ ಹರಿದಾಸ ಉಪಾಧ್ಯಾಯರು, ಹಾಗೆ ಕೃಷ್ಣ ಉಪಾಧ್ಯಾಯರು, ಅದೇ ರೀತಿ ಶ್ರೀನಿವಾಸ ಉಪಾಧ್ಯಾಯರು, ಗುರುರಾಜ ಉಪಾಧ್ಯಾಯರು ಇವರೆಲ್ಲರೂ ಕೂಡ ಸೇರಿ ಎಲ್ಲ ತಂಗಿಯಂದರು ಮತ್ತು ಎಲ್ಲ ಸಹೋದರಿಯರು ಸೇರಿ
ಈ ಕುಟುಂಬದ ವತಿಯಿಂದ ಏನೊಂದು ಸೇವೆ ಸಲ್ಲಿಸಿದ್ದಾರೆ ಅದು ಕೃಷ್ಣನಿಗೆ ಅದು ಸಮರ್ಪಿತವಾಗಿ ಅದರ ಫಲ ಅವರಿಗೆ ದೊರೆಯಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥಿಸುತ್ತಾ ಅವರಿಗೂ ಕೂಡ ಪ್ರಸಾದವನ್ನು ನೀಡುತ್ತಾ ಇದ್ದೀವಿ. ವೈಶಿಷ್ಟ್ಯವಾಗಿ 4 ಸಪ್ತೋತ್ಸವಗಳ ಸಮರ್ಪಣೆ ನಡೆದಿದೆ. ಹುಬ್ಬಳ್ಳಿಯ ನಮ್ಮ ಅಣ್ಣ ಅಂತ ಹೇಳಿ ಪ್ರಸಿದ್ಧರಾದವರು, ಇವತ್ತು ಅನೇಕ ಅಣ್ಣರು, ಅಣ್ಣ ಹಜಾರೆ ಇತ್ಯಾದಿ ಪ್ರಸಿದ್ಧ ಆದ ಹಾಗೆ ಹುಬ್ಬಳ್ಳಿಯಲ್ಲಿ ಅಣ್ಣ ಅಂತೇಳಿ ಹೇಳಿದರೆ ಶ್ರೀಕಾಂತ್ ಕೆಂಪತೂರೆ ಅವರಿಗೆ ಅಣ್ಣ ಅಂತೇಳಿ ಹೆಸರು. ಅವರ ತಂದೆಯಿಂದ ಆರಂಭಿಸಿ ಗುರುರಾಜಾಚಾರ್ಯರಿಂದ ಆರಂಭಿಸಿ ಕೃಷ್ಣನ ವಿಶೇಷ ಸೇವೆಯನ್ನು ನಡೆಸ್ತಾ ಇದ್ದಾರೆ. ನಮ್ಮ ಚಾತುರ್ಮಾಸ್ಯವನ್ನು ಕೂಡ ಹುಬ್ಬಳ್ಳಿಯಲ್ಲಿ ಅವರು ಮುಂದೆ ನಿಂತು ನಡೆಸಿಕೊಟ್ಟಿದ್ದಾರೆ. ಪರ್ಯಾಯ ಸಂಚಾರವನ್ನು ಕೂಡ ಅವರು ಮುಂದೆ ನಿಂತು ನಡೆಸಿಕೊಂಡು ಹುಬ್ಬಳ್ಳಿಯ ಎಲ್ಲ ಕೃಷ್ಣ ಭಕ್ತರಿಗೆ ಒಬ್ಬ ನೇತಾರರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಯೋಧ್ಯ, ಅಜಂತ ಮೊದಲಾದ ಹೋಟೆಲ್ ಉದ್ಯಮಗಳ ಮುಖಾಂತರ ಒಳ್ಳೆಯ ಹೆಸರನ್ನು ಪಡೆದಿದ್ದಾರೆ. ಇವತ್ತು ಉಡುಪಿಗೆ ಒಂದು ಹೆಸರು, ಹೋಟೆಲ್ಗಳ ಮುಖಾಂತರ ಉಡುಪಿಯ ಹೆಸರು ಎಲ್ಲ ಕಡೆ ಅದು ಪ್ರಸಾರವಾಗಿದೆ. ಅಂಥ ಹೋಟೆಲ್ ಉದ್ಯಮದಲ್ಲಿ ವಿಶೇಷ ಹೆಸರನ್ನು ಮಾಡಿದವರು ನಮ್ಮ ಶ್ರೀಕಾಂತ್ ಕೆಂಪತೂರು ಸಹೋದರರು. ಅವರ ತಂದೆಯವರು ಕೂಡ ನಮ್ಮ ಮೇಲೆ ವಿಶೇಷ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರೆ, ಗುರುರಾಜ ಕೆಂಪತೂರವರು. ಅವರ ಒಂದು ಆದರ್ಶದಲ್ಲಿ ನಡೆಯುತ್ತಾ ನಮ್ಮ ಅಣ್ಣ ಅಂತ ಹೇಳಿ ಪ್ರಸಿದ್ಧರಾದಂಥ ಶ್ರೀಕಾಂತ್ ಕೆಂಪತೂರವರು ಇವತ್ತು ಏನು ಸಪ್ತೋತ್ಸವದ ಸೇವೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ವಿಶೇಷ ಅನುಗ್ರಹ ಆಗಬೇಕು. ಅವರ ಕುಟುಂಬಕ್ಕೆ ಅವರ ಮುಖಾಂತರ ಇದೇ ರೀತಿ ವಿಶೇಷ ರೂಪದಲ್ಲಿ ಸಮಾಜ ಸೇವೆ, ಕೃಷ್ಣ ಭಕ್ತಿಯ ಪ್ರಚಾರದ ಸೇವೆ ನಡೆಯುವಂತೆ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅನುಗ್ರಹ ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ. ಇನ್ನೊಂದು ಹೊಸ ಒಂದು ಎಲ್ಲರಿಗೂ ಕೂಡ ಒಂದು ಸ್ಫೂರ್ತಿದಾಯಕವಾದಂಥ ಬೆಳವಣಿಗೆ, ಯುವಕರಿಂದ ಸಪ್ತೋತ್ಸವದ ಸೇವೆ ಸಮರ್ಪಣೆಯಾಗಿದೆ. ಬೆಂಗಳೂರಿನ ಶ್ರೀಕೃಷ್ಣ ಮುಖ್ಯಪ್ರಾಣ ಸೇವಾ ಸಮಿತಿಯ ಅನೇಕ ಯುವಕರು ಸೇರಿ ಸಪ್ತೋತ್ಸವವನ್ನು ಕೊಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಅವರು ಕೂಡ ಸಪ್ತೋತ್ಸವದ ಸೇವೆಯನ್ನು ಸಮರ್ಪಣೆ ಮಾಡಿದ್ದಾರೆ. ನಮ್ಮ ಮಠದ ಶಿಷ್ಯರಾದಂತಹ ಶ್ರೀ BG ರವಿಕುಮಾರ್ ಅವರ ಮುಖಾಂತರ ಎಲ್ಲ ಕೃಷ್ಣ ಮುಖ್ಯಪ್ರಾಣ ಸೇವಾ ಸಮಿತಿಯ ಎಲ್ಲ ಸದಸ್ಯರು ಸೇರಿ ಈ ದೊಡ್ಡ ಸೇವೆಯನ್ನು ಈ ಒಂದು ಪರ್ವ ಸಂದರ್ಭದಲ್ಲಿ ಅರ್ಪಣೆ ಮಾಡಿದ್ದಾರೆ. ಅವರಿಗೂ ಕೂಡ ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ವಿಶೇಷ ಅನುಗ್ರಹ ಆಗಬೇಕು. ಅದೇ ರೀತಿ ಶ್ರೀ ವಿದ್ಯಾಮಾನ್ಯರ ಕಾಲದಿಂದಲೂ ಕೂಡ ಕೃಷ್ಣನ ಸೇವೆಯನ್ನು ವಿಶೇಷವಾಗಿ ಮಾಡಿಕೊಂಡು ಬಂದು ನಮ್ಮ ಪುತ್ತಿಗೆ ಮಠದ ಮೇಲೂ ಕೂಡ ವಿಶೇಷ ಅಭಿಮಾನ ಇಟ್ಟುಕೊಂಡಿದ್ದಾರೆ. ರವಿಕುಮಾರ್ ಅಂತಲೇ ಹೇಳಿದರೆ ಪುತ್ತಿಗೆ ಮಠದ ರವಿಕುಮಾರ್ ಎಂಬುದಾಗಿ ಪ್ರಸಿದ್ಧರಾಗಿದ್ದಾರೆ. ಅಂತಹ BG ರವಿಕುಮಾರ್ ಕುಟುಂಬಕ್ಕೂ ಅದೇ ರೀತಿ ಎಲ್ಲ ಕೃಷ್ಣ ಮುಖ್ಯಪ್ರಾಣ ಸೇವಾ ಸಮಿತಿಯ ಎಲ್ಲ ಸದಸ್ಯರಿಗೂ ಕೂಡ ಶ್ರೀಕೃಷ್ಣನ ವಿಶೇಷ ಅನುಗ್ರಹ ಆಗಲಿ, ಸಪ್ತೋತ್ಸವದ ಅನುಗ್ರಹ ಅವರ ಮೇಲೆ ಸಿಗಲಿ ಅಂತ ಹೇಳಿ ಹಾರೈಸ್ತಾ ನಾವು ಪ್ರಸಾದವನ್ನು ನೀಡ್ತಾ ಇದ್ದೀವಿ.
ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ಬಂದ ನೋಡೆ ಗೋಪ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ಬಂದ ನೋಡೆ ಗೋಪ ಬಂದ ನೋಡೆ ವೃಂದಾವನದಿಂದ ಆನಂದಿಸುತ್ತಾ ವೃಂದಾವನದಿಂದ ಆನಂದಿಸುತ್ತಾ ಬಂದ ನೋಡೆ ಗೋಪ ಬಂದ ನೋಡೆ ಗೋಪ ಬಂದ ನೋಡೆ ಗೋಪ ಬಂದ ನೋಡೆ ಗೋಪ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ಬಂದ ನೋಡೆ ಗೋಪ ಬಂದ ನೋಡೆ ನೋಡೆ ಬಂದ ಬಂದ ಗೋಪ ಕೃಷ್ಣ ಚಂದದಿಂದ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಗೋಪ ಬಂದ ನೋಡೆ ಬಾಸುರ ಸುಖ ಸೂಸುತ್ತ ಬಂದ ನೋಡೆ ವಾಸುದೇವ ವಿಠಲತ ವಿಠಲ 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 ವಾಸುದೇವ ವಿಠಲತ ಬಂದ ನೋಡೆ ಬಂದ ನೋಡೆ ನೋಡೆ ಗೋಪ ಬಂದ ನೋಡೆ ಗೋಪ ಬಂದ ನೋಡೆ ಆನಂದಿಸುತ್ತಾ ಬಂದ ನೋಡೆ ಗೋಪ ಬಂದ ನೋಡೆ ಗೋಪ ಬಂದ ನೋಡೆ ಗೋಪ ಬಂದ ನೋಡೆ ಗೋಪ ಬಂದ ನೋಡೆ ಬಂದ ನೋಡೆ ಬಂದ ನೋಡೆ. ಈ ಡೋಲೋತ್ಸವದ ಸಂದರ್ಭ ಡೋಲಾಯಮಾನಂ ಗೋವಿಂದಂ ಮಂಚಸ್ಥಂ ಮಧುಸೂದನಂ ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ ಅಂತ ಹೇಳಿ ಡೋಲಾಯಮಾನಂ ಗೋವಿಂದಂ ಅಂದರೆ ಈ ಬಂಗಾರದ ತೊಟ್ಟಿಲಲ್ಲಿ ನೀವು ನೋಡ್ಬೋದು. ತೊಟ್ಟಿಲಲ್ಲಿ ಕೂತಂತಹ ಕೃಷ್ಣನನ್ನು ನೋಡಿದರೆ ಭಗವಂತ ಇನ್ನು ಪುನರ್ಜನ್ಮ ಇಲ್ಲ ಅಂಥೇಳಿ. ಮಂಚಸ್ಥಂ ಮಧುಸೂದನಂ, ಹೀಗೆ ರಥಸ್ಥಂ ಕೇಶವಂ ದೃಷ್ಟ, ಹೀಗೆ ಅನೇಕ ಕೃಷ್ಣನ ದರ್ಶನ ಮಾಡಿದರೆ ನಮಗೆ ಪುನರ್ಜನ್ಮ ಇಲ್ಲ ಅನ್ನುವಂತಹ ಒಂದು ವೈಭವ ಶಾಸ್ತ್ರಗಳು ಸಾರಿವೆ. ಇದು ನೀವು ಕಾಣ್ತಾ ಇರುವಂತಹ ದೃಶ್ಯ ಪರ್ಯಾಯ ಶ್ರೀಪಾದರವರ ಶಿಷ್ಯರ ಮೇಲೆ ಅತ್ಯಂತ ವಾತ್ಸಲ್ಯದಿಂದ ಕೃಷ್ಣನಿಗೆ ಮುಟ್ಟಿಸಿದಂತಹ ವರ್ಣಗಳು, ಬಣ್ಣದ ಕದಿಲಾರತಿ ಅಂತ ಹೇಳ್ತಾರಲ್ಲ, ಆ ದ್ರವ್ಯವನ್ನು ಮುಟ್ಟಿಸ್ತಾರೆ. ಅದನ್ನು ಶ್ರೀಪಾದರು ಮಾತ್ರ ಮುಟ್ಟಿಸಿಕೊಳ್ಳುವುದಲ್ಲ, ಎಲ್ಲ ಭಕ್ತರು ಕೂಡ ಮುಟ್ಟಿಸಿಕೊಂಡು ಮುಂದೆ ಅವಭೃತ ಸ್ನಾನಕ್ಕಾಗಿ ತೆರಳಲಿಕ್ಕಿರುವ ಕಾರಣ ಇದೊಂದು ಸಂತಸ ಸಂಭ್ರಮ. 6 ದಿನದ ಉತ್ಸವ, 7ನೇ ದಿನದ ಚೂರ್ಣೋತ್ಸವ, ಇದೆಲ್ಲ ವೈಭವದಿಂದ ಕೃಷ್ಣ ನಡೆದು ಇದೊಂದು ದೊಡ್ಡ ಯಜ್ಞ. ಇವತ್ತು ಈಗ ನಡೀತಾ ಇರುವಂಥದ್ದು ಅವಭೃತ ಅಂದರೆ ಯಾವುದೇ ಯಜ್ಞ ಮುಗಿಯುವಾಗ ಸಮಾಪನೆಗೊಳ್ಳುವುದು ಯಾವಾಗ ಅಂತ ಹೇಳಿದರೆ, ಆ ಯಜ್ಞದ ಸಮಾಪನವನ್ನು ಯಾವುದಾದ್ರೂ ತೀರ್ಥಗಳ ಸನ್ನಿಧಾನದಲ್ಲಿ ತೆರಳಿ ಅದರಲ್ಲಿ ಸಮಾಪನೆ ಮಾಡುವಂಥದ್ದು. ಸ್ನಾನಾದಿಗಳನ್ನು ನಡೆಸಿ ದೇವರಿಗೆ ಅಭಿಷೇಕಗಳನ್ನು ನಡೆಸಿ ಅದನ್ನು ಅವಭೃತ ಕಾರ್ಯಕ್ರಮ ಅಂತ. ಆ ಅವಭೃತ ಕಾರ್ಯಕ್ರಮದ ಮೂಲಕ ಯಾವುದೇ ಯಜ್ಞ ಸಮಾಪನೆಗೊಳ್ಳುವುದು. ಈ ಸಪ್ತೋತ್ಸವ ಅನ್ನೋದು ಒಂದು ಯಜ್ಞ, ದೇವರ ದೇವ ಪೂಜಾ ಅಂತ ಹೇಳಿ ಅರ್ಥ. ಅದಕ್ಕೆ ದೇವಪೂಜೆಯೂ ಒಂದು ಯಜ್ಞ. ಈ ಸಪ್ತೋತ್ಸವ ಎನ್ನುವಂತಹ ಈ ಯಜ್ಞದ ಸಮಾಪನೆ ಮಧ್ವ ಸರೋವರದಲ್ಲಿ ಕೃಷ್ಣ ಮುಖ್ಯ ಪ್ರಾಣರ ಉತ್ಸವ ಮೂರ್ತಿಯನ್ನು ಪುರುಷ ಸೂಕ್ತಾದಿಗಳಿಂದ ಅಭಿಷೇಕಗೈದು ದೇವರು ಪ್ರಾಣದೇವರ ಒಟ್ಟಿಗೆ ಎಲ್ಲ ಶ್ರೀಪಾದರು ಎಲ್ಲ ಕೃಷ್ಣ ಭಕ್ತರು ಮುಳುಗಿ ಪಾವನರಾಗ್ತಾರೆ. ಇದೊಂದು ಸಂಭ್ರಮದ ವಾತಾವರಣವೂ ಕೂಡ. ಅಷ್ಟಮಠದ ವಿದ್ಯಾರ್ಥಿಗಳು, ಅಧ್ಯಯನ ಮಾಡಲಿಕ್ಕೆ ಬಂದಂಥ ಚಿಕ್ಕ ಪುಟ್ಟ ಹುಡುಗರಿಗೂ ಕೂಡ ಈಜು ಕಲಿತು ಮಧ್ವ ಸರೋವರದಲ್ಲಿ ಮೀಯುವಂತಹ ಒಂದು ವೈಭವ ನೀವು ನೋಡ್ತಾ ಇದ್ದೀರಿ. ಕೃಷ್ಣದೇವರಿಗೆ ಶಂಖದಿಂದ ಅಭಿಷೇಕ ಮಾಡ್ತಾರೆ. ಬಳಿಕ ಆ ಕೃಷ್ಣದೇವರ ತೀರ್ಥ ಪ್ರಾಣದೇವರಿಗೆ ಬೀಳುವ ಹಾಗೆ ಕೃಷ್ಣ ಪ್ರಾಣದೇವರು ಒಟ್ಟಾಗಿ ಪರ್ಯಾಯ ಶ್ರೀಪಾದರ ಒಟ್ಟಿಗೆ ಎಲ್ಲ ಭಕ್ತರು ಮುಳುಗುವಂತಹ ಅವಗಾಹನ ಮಾಡುವಂತಹ ಸ್ನಾನ. ನಿಜವಾಗಿ ಪ್ರತಿಯೊಬ್ಬರೂ ಅವಗಾಹನ ಸ್ನಾನದಿಂದಲೇ ಶುದ್ಧರಾಗುವಂಥದ್ದು. ಶ್ರೇಷ್ಠವಾದಂತಹ ಸ್ನಾನ ಅಂತ ಹೇಳಿದರೆ ಮುಳುಗಿ ಸ್ನಾನ ಮಾಡುವುದು. ಮುಳುಗಿ ಸ್ನಾನ ಮಾಡಿದಾಗ ಏನು ವೈಭವ ಅಂತ ಹೇಳಿದರೆ, ನಮ್ಮ ಕೋಶಗಳು ಎಲ್ಲ ದೇಹದ ಕೋಶಗಳಿಗೂ ನೀರಿನ ಸ್ಪರ್ಶವಾಗಿ ಅಶುದ್ಧವಾಗ್ತದೆ.
ಅನ್ನುವುದು ಪ್ರಾಚೀನರ ಕಲ್ಪನೆ. ಇದು ಮಧ್ವ ಸರೋವರ ಅನ್ನುವಂಥದ್ದು ಯುಗಾಂತರದ ಸರೋವರ, ಅನಂತೇಶ್ವರ ದೇವರಿಗೆ ಸಂಬಂಧಪಟ್ಟಂತಹ ಸರೋವರ. ಇದಕ್ಕೆ ಬೇರೆ ಯುಗಗಳಲ್ಲಿ ಅನಂತ ಸರೋವರ, ಇಂದು ಸರೋವರ ಅಂತೆಲ್ಲ ಹೆಸರಿತ್ತು. ಮಧ್ವಾಚಾರ್ಯರು ಕೃಷ್ಣ ಪ್ರತಿಮೆಯನ್ನು ಇಲ್ಲಿ ತಂದು, ಗೋಪಿಚಂದನದಲ್ಲಿ ಸಿಕ್ಕಂತಹ ಕೃಷ್ಣ ಪ್ರತಿಮೆಯನ್ನು ಇಲ್ಲಿ ತಂದು ತೊಳೆದು ಇಲ್ಲಿ ಜಲಾದಿವಾಸ ಮಾಡಿದ ಕಾರಣ ಈ ಸರೋವರಕ್ಕೆ ಮಧ್ವ ಸರೋವರ ಅಂತ ಮುಂದೆ ಹೆಸರಾಯಿತು. ಇದೇ ಸನ್ನಿಧಿಯಲ್ಲಿ ಕೃಷ್ಣನನ್ನು ಪ್ರತಿಷ್ಠೆಗೈದು ಉತ್ಸವ ನಡೆಸಿ ಅವಭೃತ ಸ್ನಾನಾದಿಗಳನ್ನು ನಡೆಸಿದ ವೈಭವ ಮಧ್ವಾಚಾರ್ಯರಿಂದ ಹಿಡಿದು ಇಂದಿನವರೆಗೆ 800 ವರ್ಷಗಳ ಇತಿಹಾಸದಲ್ಲಿ ನಡೀತಾ ಇದೆ. ಕೃಷ್ಣದೇವರ ಅವಭೃತೋತ್ಸವದ ಅಭಿಷೇಕಾದಿಗಳನ್ನು ನೋಡಿ. कृष्णनाम जपं मङ्गलम्, कृष्णनाम जपं मङ्गलम्, हरिचरणस्मरणपोलं सर्वमङ्गलम्, हरिचरणस्मरणपोलं सर्वमङ्गलम्, कृष्णनाम जपं मङ्गलम्, कृष्णनाम जपं मङ्गलम्, हरिचरणस्मरणपोलं सर्वमङ्गलम्, हरिचरणस्मरणपोलं सर्वमङ्गलम्. പാടി പാടി നാം ഭജിക്കേട